Welcome to Knowledge Plaza. Click on subscribe button, click on bell icon and select all and thumbs up for more videos. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಾಲೆಡ್ಜ್ ಪ್ಲಾಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂಟಲಿಟಿಯ ಭಾಗವಾದ ಕ್ಷೇತ್ರಗಣಿತದ ಅಥವಾ ಮೆನ್ಸುರೇಷನ್ ಅಂತ ಹೇಳ್ತೀವಿ, ಇದರ ಭಾಗ 2 ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೀನಿ. ಈ ದಿನ ನಾನು ಆಯತಾಕಾರದ ಮೇಲಿನ ಸಮಸ್ಯೆಗಳನ್ನು ನಾವು ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಈ ದಿನದ ಮೊದಲ ಪ್ರಶ್ನೆಯನ್ನು ನೋಡೋಣ. ಒಂದು ಆಯತದ ಉದ್ದ ಮತ್ತು ಅಗಲವನ್ನು ಕ್ರಮವಾಗಿ 15% ಮತ್ತು 20% ಹೆಚ್ಚಿಸಲಾಗಿದೆ. ಹಾಗಾದ್ರೆ ಅದರ ವಿಸ್ತೀರ್ಣದಲ್ಲಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಅದಕ್ಕೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 30%, 35%, 40% ಮತ್ತೆ 38% ಬದಲಾಗ್ತಿದೆ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸಮಸ್ಯೆಯನ್ನು ಸರಿಯಾಗಿ ಗಮನಿಸಿ. ಏನಂತ ಹೇಳಿದ್ರೆ, ಉದ್ದ ಮತ್ತು ಅಗಲ ಎರಡನ್ನು ಹೆಚ್ಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಿಡಿಸ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಶೇಕಡಾವಾರು ಪ್ರಮಾಣಗಳನ್ನ ಕೂಡಿಸ್ತೀರಾ. ಅಂದ್ರೆ 15 + 20 ಓಕೆ ಪ್ಲಸ್ ಇದ್ರ ಜೊತೆಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ 2 ಡಿಜಿಟ್ ನಂಬರ್ಸ್ ಇದಾವಲ್ಲ, 15 ಮತ್ತು 20. ಅವುಗಳಿಗೆ ಪಾಯಿಂಟ್ ಹಾಕೊಂತೀರಾ ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿದ್ರೆ 1.5 ಅಂತ ಬರ್ಕೋತೀರಾ. ಯಾಕಂದ್ರೆ ಶೇಕಡಾವಾರು ಇರೋದ್ರಿಂದ ನಾವು ಅದನ್ನ 0.5 ಅಂದ್ರೆ ಅದನ್ನ ಶೇಕಡಾವಾರಿಗೆ ಕನ್ವರ್ಟ್ ಮಾಡ್ಬಿಡ್ತೀವಿ. ಓಕೆ 15 ಮತ್ತು 20, ಅಥವಾ ನೀವು ಡೈರೆಕ್ಟ್ ಆಗಿ ಅದನ್ನ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಅವ ಎರಡನ್ನೂ ಗುಣಿಸಿ ಡಿವೈಡ್ ಬೈ 100 ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಸ್ವಲ್ಪ ಲೆಂದಿ ಆಗ್ಬೋದು ನಿಮಗೆ, ಅಥವಾ ನೀವು ಲೆಂದಿ ಆಗುತ್ತೆ ಪರವಾಗಿಲ್ಲ ಅದನ್ನೇ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. 1.5 × 2 ಅಂತ ಬರ್ಕೋತೀವಿ ಸ್ನೇಹಿತರೆ. 1.5 × 2.0 ಅಥವಾ 2 ಅಂತ ಬರೀಬೋದು ಸ್ನೇಹಿತರೆ. ಇವಾಗ ಏನಾಗುತ್ತೆ, ಇಲ್ಲಿ 15 + 20 35 ಪ್ಲಸ್ 1.5 × 2 1.5 × 2 ಅಂತ ಹೇಳಿದ್ರೆ 3 ಆಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಎಷ್ಟಾಯ್ತು, 38 ಆಯ್ತು ಸ್ನೇಹಿತರೆ. ಓಕೆ, ಇದು ನಾವು ಇನ್ನೊಂದು ರೀತಿನೂ ಮಾಡ್ಬೋದು. ಯಾವ ರೀತಿ ನೋಡ್ಕೊಳ್ಳಿ. 15 + 20 ಅಂದರೆ ಎರಡನ್ನೂ ಹೆಚ್ಚಿಸಿದಾಗ, ಓಕೆ ಲೆಂತ್ ಮತ್ತೆ ಬ್ರೆಡ್ತ್ ಎರಡನ್ನೂ ಹೆಚ್ಚಿಸಿದಾಗ ಕೊಟ್ಟಾಗ ಅಂತ ಸಮಸ್ಯೆಗಳನ್ನ ಕೊಟ್ಟಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಪ್ಲಸ್ 15 × 20/100. ಓಕೆ, ಲೆಂತ್ ಮತ್ತೆ ಬ್ರೆಡ್ತ್ ಗುಣಿಸಿ ಡಿವೈಡ್ ಬೈ 100 ಮಾಡ್ಕೊಂತೀರಾ. ಆಗ ನಿಮ್ಗೆ ಏನು ಸಿಗುತ್ತೆ, 15 + 20 ಅಂತ ಹೇಳಿದ್ರೆ 35 ಪ್ಲಸ್ 15 2 30 ಪ್ಲಸ್ 0 ಇದೆ, ಸೊ 0 ಡಿವೈಡ್ ಬೈ 100. 0 ಕ್ಯಾನ್ಸಲ್ಸ್. 35 + 3 35 + 3 ಅಂತ ಹೇಳಿದ್ರೆ 38. ಓಕೆ, ಈ ರೀತಿ ಕೂಡ ನಾವು ಸಮಸ್ಯೆಯನ್ನು ಬಿಡಿಸಬಹುದು ಸ್ನೇಹಿತರೆ. ಹಾಗಾದ್ರೆ ಇವಾಗ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳಿದ್ರೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ 38%. ಸೊ 15% ಮತ್ತು 20% ಉದ್ದ ಅಗಲಗಳನ್ನ ಹೆಚ್ಚಿಸಿದಾಗ ಆಗುವಂತ ಬದಲಾವಣೆ ಶೇಕಡಾವಾರು 38 ಆಗಿರುತ್ತೆ ಸ್ನೇಹಿತರೆ. ಓಕೆ, ಈಗ ನಮ್ಮ ಮುಂದಿನ ಸಮಸ್ಯೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಆಯತದ ಉದ್ದ ಮತ್ತು ಅಗಲವನ್ನು ಕ್ರಮವಾಗಿ 20% ಮತ್ತು 25% ಹೆಚ್ಚಿಸಲಾಗಿದೆ. ಹಾಗಾದ್ರೆ ಅದರ ವಿಸ್ತೀರ್ಣದಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಇದೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಆಯತದ ಉದ್ದ ಮತ್ತು ಅಗಲವನ್ನು ಕ್ರಮವಾಗಿ 20% ಮತ್ತು 25% ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಅದರ ವಿಸ್ತೀರ್ಣದಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 45%, 40%, 15%, 50% ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಿಂದಿನ ಪ್ರಾಬ್ಲಮ್ ನಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, 2 ಉದ್ದ ಮತ್ತು ಅಗಲವನ್ನ ಹೆಚ್ಚಿಸಲಾಗಿದೆ ಅಂತ ಕೊಟ್ಟಿದ್ರು. ಈಗ 2 ಕಡಿಮೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ತಾ ಹೋಗ್ತೀರಾ ಅಂತ ನೋಡ್ತಾ ಹೋಗಿ. ಉದ್ದ ಮತ್ತು ಅಗಲವನ್ನ ಕೂಡಿಸ್ಕೊಳ್ಳಿ ಸ್ನೇಹಿತರೆ. ಪ್ರಮಾಣವನ್ನ 20 + 25. ಓಕೆ, ಇವೆರಡನ್ನ ಕೂಡಿಸ್ತೀರಾ. ಮೈನಸ್ 2.0 × 2.5 ಅಥವಾ 20 × 25/100 ಅಂತಲೂ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಇವಾಗ ಏನಾಗುತ್ತೆ, 45 ಆಗುತ್ತೆ. ಮೈನಸ್ 2.0 ಮೀನ್ಸ್ 2 × 2.5 ದಟ್ ಮೀನ್ಸ್ 5. ಓಕೆ, ಇವಾಗ ಏನಾಗುತ್ತೆ, ಇದು 45 - 5 ಅಂತ ಹೇಳಿದ್ರೆ 45 ಸ್ನೇಹಿತರೆ. 40% ಬದಲಾವಣೆ ಆಗುತ್ತೆ ಅಂತ. ಓಕೆ, ಈಗ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ಹೇಳಿದ್ರೆ
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರೋದು ಉದ್ದ ಮತ್ತು ಅಗಲ ಎರಡೂ ಕಡಿಮೆ ಆದಾಗ ನಾವು ಇಲ್ಲಿ ಎರಡನ್ನ ಉದ್ದ ಮತ್ತು ಅಗಲದ ಪ್ರಮಾಣವನ್ನ ಕೂಡಿಸ್ತೀರಾ, ಆಮೇಲೆ ಮೈನಸ್ ಅವೆರಡನ್ನ ಪಾಯಿಂಟ್ ಹಾಕೊಂಡು ಗುಣಿಸ್ತೀರಾ. ಆವಾಗ ನಿಮಗೆ ಈಸಿಯಾಗಿ ಉತ್ತರ ಸಿಕ್ಕೋಗುತ್ತೆ. ಮೂರೇ ಸ್ಟೆಪ್ ಅಲ್ಲಿ ಉತ್ತರ ಸಿಕ್ಕೋಗುತ್ತೆ. ಓಕೆ, ಸೊ ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ಆಯತದ ಉದ್ದದಲ್ಲಿ 20% ಹೆಚ್ಚಿಸಿ ಅಗಲದಲ್ಲಿ 10% ಕಡಿಮೆ ಮಾಡಿ, ಹಾಗಾದ್ರೆ ಅದರ ವಿಸ್ತೀರ್ಣದಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಈಗ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 10%, 8%, 2%, 12% ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈಗ ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಸಮಸ್ಯೆಗಳನ್ನ ಕೊಟ್ಟಾಗ ಅಂದ್ರೆ ಉದ್ದವನ್ನು ಹೆಚ್ಚಿಸಿ ಅಗಲವನ್ನು ಕಡಿಮೆ ಮಾಡಿ ಅಥವಾ ಅಗಲವನ್ನು ಹೆಚ್ಚಿಸಿ ಉದ್ದವನ್ನು ಕಡಿಮೆ ಮಾಡಿ, ಈ ರೀತಿ ಸಮಸ್ಯೆಗಳನ್ನ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಉದ್ದ ಮತ್ತು ಅಗಲದ ಪ್ರಮಾಣ ಏನು ಕೊಟ್ಟಿರ್ತಾರಲ್ಲ ಶೇಕಡಾವಾರು ಪ್ರಮಾಣನ ಅವನ್ನ ಕಳೀತೀರಾ ಸ್ನೇಹಿತರೆ. ಓಕೆ, ಅವಾಗ ಏನ್ ಸಿಗುತ್ತೆ ನಿಮಗೆ 20 ಮೈನಸ್ 10 ಇವೆರಡನ್ನ ಕಳೀತೀರಾ. ಇದ್ರ ಜೊತೆಗೆ ಮೈನಸ್ ಈಗ ಅವೆರಡನ್ನ ಪಾಯಿಂಟ್ ಹಾಕೊಂಡು ಗುಣಿಸ್ತೀರಾ. ಅಂದ್ರೆ ಮೊದಲಿಗೆ ಮಾಡಿದ್ರಲ್ಲ ಅದೇ ರೀತಿನ ಸೇಮ್, ಅಲ್ಲಿಗೆ 2.0 ಇಂಟು 1.0. ಓಕೆ, ಇವಾಗ ನಾನು ಇದರಲ್ಲಿ 20 ಮೈನಸ್ 10 ಅಂತ ಹೇಳಿದ್ರೆ 10 ಮೈನಸ್ ಇದೇನಾಗುತ್ತೆ 2 ಇಂಟು 1 ಅಂತ ಹೇಳಿದ್ರೆ 2 ಆಗುತ್ತೆ. ಸೊ ಅಲ್ಲಿಗೆ 8% ಬದಲಾವಣೆ ಆಗುತ್ತೆ ಅಂತ ಗೊತ್ತಾಯ್ತು ಸ್ನೇಹಿತರೆ. ಈಗ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 8%. ಓಕೆ, ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಅರ್ಥೈಸಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 120 ಮೀಟರ್ ಉದ್ದ ಮತ್ತು 80 ಮೀಟರ್ ಅಗಲದ ಒಂದು ಉದ್ಯಾನವನದ ಸುತ್ತಲೂ ಹೊರಭಾಗದಲ್ಲಿ 5 ಮೀಟರ್ ಅಗಲದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿ ಚದರ ಮೀಟರ್ಗೆ 1200 ರೂಪಾಯಿ ಖರ್ಚಾಗುತ್ತದೆ. ರಸ್ತೆ ನಿರ್ಮಾಣಕ್ಕೆ ತಗುಲುವ ಒಟ್ಟು ವೆಚ್ಚವೇನು ಅಂತ ಕೇಳಿದ್ರೆ ಸ್ನೇಹಿತರೆ, ಅದಕ್ಕೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 21 ಲಕ್ಷ, 25 ಲಕ್ಷ, 25.2 ಲಕ್ಷ, 20 ಲಕ್ಷ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ಮೊದಲನೇದಾಗಿ ಕಂಡುಹಿಡಿಯಬೇಕಾಗಿರೋದು ರಸ್ತೆಯ ವಿಸ್ತೀರ್ಣ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿದೆ ಸ್ನೇಹಿತರೆ. ಓಕೆ, ರಸ್ತೆಯ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂತ ನೋಡ್ಕೊಳ್ಳಿ. ರಸ್ತೆಯ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ 2 times ದ W ಅಂತ ಹೇಳಿದ್ರೆ ಎಷ್ಟು ಅಗಲ ಇದೆ ರಸ್ತೆ ಅನ್ನೋದು. ಎಷ್ಟು ಅಗಲ ಇದೆ? 5 ಮೀಟರ್ ಅಗಲ. ಇದು W ಅನ್ನೋದು ವಿಡ್ತ್, ವೈಡ್, ಎಷ್ಟು ವೈಡ್ ಇದೆ, ಅಗಲ ಇದೆ ಅನ್ನೋದು. ಓಕೆ, ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಈ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳಿದ್ರೆ ಉದ್ಯಾನವನದ ಉದ್ದ ಮತ್ತು ಅಗಲಗಳಾಗಿರ್ತವೆ ಸ್ನೇಹಿತರೆ. ಪ್ಲಸ್ ಇದ್ರ ಜೊತೆಗೆ ಮತ್ತೆ ಎರಡು ಸಲ ಅಗಲವನ್ನ ಗುಣಿಸ್ತೀರಾ ಸ್ನೇಹಿತರೆ. 2 ಸಲ ರಸ್ತೆಯ ಅಗಲವನ್ನ ಕೂಡಿಸ್ತೀರ ಅದಕ್ಕೆ. ಓಕೆ, ಈಗ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಅಂದ್ರೆ ಕೊಟ್ಟಿರ್ತಕ್ಕಂಥ ಡೇಟಾಸ್ಗಳನ್ನ ಇವಾಗ ಇದರಲ್ಲಿ ಫಿಲ್ ಅಪ್ ಮಾಡೋಣ. ಅವಾಗ ಏನು ಸಿಗುತ್ತೆ ಅಂತ ನೋಡೋಣ. 2 ಇಂಟು W ಏನಿದೆ 5 ಮೀಟರ್ ಇದೆ. ಓಕೆ ಸ್ನೇಹಿತರೆ, ಇಂಟು ಲೆಂತ್ 120 ಪ್ಲಸ್ ಬ್ರೆಡ್ತ್ 80 ಪ್ಲಸ್ 2 ಇಂಟು 5. ಸೊ ಇವಾಗ ಏನಾಗುತ್ತೆ 10 120 ಪ್ಲಸ್ 80 ಅಂತ ಹೇಳಿದ್ರೆ 200 ಆಯಿತು ಸ್ನೇಹಿತರೆ. 200 ಪ್ಲಸ್ 10 210. ಓಕೆ, ಈಗ ಏನಾಗುತ್ತೆ ಇದು 2100 ಚದರ ಮೀಟರ್ ಆಯಿತು. ಓಕೆ, 2100 ಚದರ ಮೀಟರ್ ಆಯಿತು. ಇದು ರಸ್ತೆಯ ವಿಸ್ತೀರ್ಣ ಆಯಿತು ಸ್ನೇಹಿತರೆ. ಈ ವಿಸ್ತೀರ್ಣ ಅಂದ್ರೆ 2100 ಚದರ ಮೀಟರ್ಗೆ ತಗುಲುವಂತ ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿದೆ ಸ್ನೇಹಿತರೆ. ಓಕೆ, ಅದೇನಾಗುತ್ತೆ ಇವಾಗ ವೆಚ್ಚ. ಈ ವೆಚ್ಚವನ್ನು ಕಂಡುಹಿಡಿಯಬೇಕಂತ ಹೇಳಿದ್ರೆ ವಿಸ್ತೀರ್ಣಕ್ಕೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ ಅಷ್ಟೇ. ಎಷ್ಟಿದೆ ಅಮೌಂಟು? 1200 ಇಂಟು 2100 ಎಷ್ಟಾಗುತ್ತೆ? ಈಗ ಇಲ್ಲಿ 2 zeros ಇದಾವಲ್ವಾ, ಈ 2 zeros 4 0 ಆಯ್ತು, ಅಲ್ಲಿಗೆ ಅವನು ಬರ್ಕೋಬಹುದು ಅಷ್ಟೇನೆ. ಈಗ 12 ಇಂಟು 21 ಅಥವಾ 21 ಇಂಟು 12 ಎಷ್ಟಾಗುತ್ತೆ? ಅಲ್ಲಿಗೆ 252. ಓಕೆ, 252 ಸಿಗುತ್ತೆ ನಿಮಗೆ. ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಈ 2 ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ 252 ಸಿಗುತ್ತೆ. ಅಲ್ಲಿ ಎಷ್ಟಾಯಿತು? 25,20,000 ಆಯಿತು. ಅಂದರೆ ಇದನ್ನು ನಾವು ಯಾವ ರೀತಿ ಬರೆಯುವುದು? 25.2 25.20 ಲಕ್ಷ ಅಂತ ಬರೆಯುವುದು ಸ್ನೇಹಿತರೆ.
ಅಂದರೆ 25,20,000 ಖರ್ಚಾಗುತ್ತೆ ಅಂತ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 25.20 ಲಕ್ಷ. ಓಕೆ, ಸೊ ಇವಾಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 130 ಮೀಟರ್ ಉದ್ದ ಮತ್ತು 60 ಮೀಟರ್ ಅಗಲದ ಒಂದು ಜಮೀನಿನ ಸುತ್ತಲೂ ಪ್ರತಿ ಮೀಟರ್ಗೆ 150 ರೂನಂತೆ ಮುಳ್ಳು ತಂತಿ ಬೇಲಿ ಹಾಕಿಸಲು ತಗಲುವ ಒಟ್ಟು ವೆಚ್ಚ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ. ಒಂದು ಜಮೀನಿದೆ ಆಯತಾಕಾರದ್ದು, ಈ ಜಮೀನಿನ ಸುತ್ತ ಮುಳ್ಳು ತಂತಿ ಹಾಕಬೇಕಾಗಿದೆ. ಓಕೆ, ಈ ಮುಳ್ಳು ತಂತಿ ಹಾಕಿಸ್ಲಿಕ್ಕೆ ಅವರಿಗೆ ವೆಚ್ಚ ಎಷ್ಟು ತಗೊಳುತ್ತೆ ಅಂತ ಕೇಳಿದರೆ ಸ್ನೇಹಿತರೆ. ಓಕೆ, ಈಗ ಎಷ್ಟಾಗುತ್ತೆ? ಮೊದಲನೇದಾಗಿ ನಾವು ಇಲ್ಲಿ ಈ ಜಮೀನಿನ ನಾವು ಸುತ್ತಳತೆಯನ್ನ ಮೊದಲನೇದಾಗಿ ಕಂಡುಹಿಡಬೇಕಾಗಿದೆ. ಓಕೆ, ಈ ಸುತ್ತಳತೆಯನ್ನ ಕಂಡುಹಿಡಿಯೋಣ. ಆ ಸುತ್ತಳತೆ ಕಂಡುಹಿಡಿದ ನಂತರ ಸುತ್ತಳತೆಗೆ ನಾವು 150 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ತಗಲುವಂತಹ ಮುಳ್ಳು ತಂತಿ ಹಾಕಲು ತಗಲುವಂತಹ ವೆಚ್ಚ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಸುತ್ತಳತೆಯನ್ನ ಕಂಡುಹಿಡಿಯೋಣ. ಸುತ್ತಳತೆ ಏನಾಗುತ್ತೆ? 2 times L plus B. ಓಕೆ, L plus B ಅಂತ ಹೇಳಿದ್ರೆ ಲೆಂತ್ ಮತ್ತು ಬ್ರೆಡ್ತ್ ಅಂದ್ರೆ ಉದ್ದ ಮತ್ತು ಅಗಲ. 2 into L ಅಂತ ಹೇಳಿದ್ರೆ 130 ಪ್ಲಸ್ 60 ಎಷ್ಟಾಯಿತು ಸ್ನೇಹಿತರಲ್ಲಿಗೆ? 130 ಪ್ಲಸ್ 60 ಅಂತ ಹೇಳಿದ್ರೆ 190. 190 ಇಂಟು 2 ಅಂತ ಹೇಳಿದ್ರೆ 3800. ಹೌದಾ? ಸೊ ಇದಿಷ್ಟು ಅಮೌಂಟ್, ಸರಿ ವಿಸ್ತೀರ್ಣ ಆಯಿತು, ಸರಿ ಸುತ್ತಳತೆ ಆಯಿತು ಸ್ನೇಹಿತರೆ. ಅಲ್ಲಿ ಏನಾಯಿತು? 3800 ಮೀಟರ್ ಸುತ್ತಳತೆ ಇದೆ. ಇದಕ್ಕೆ ನೀವು ಮುಳ್ಳು ಬೇಲಿನ ಹಾಕಬೇಕಾಗಿದೆ. ಮುಳ್ಳು ಬೇಲಿನ ಯಾವ ರೀತಿ ಹಾಕ್ತೀರಾ? ಇವಾಗ ಎಷ್ಟು ರೂಪಾಯಿನಂತ? 150 ರೂಪಾಯಿನಂತ. ಅಲ್ಲಿ ಏನಾಗುತ್ತೆ? 3800 ಇಂಟು 150. ಅಲ್ಲಿ ಎಷ್ಟಾಗುತ್ತೆ ಸ್ನೇಹಿತರೆ? ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟಾಗುತ್ತೆ? 57,000 ಸಿಗುತ್ತೆ ಸ್ನೇಹಿತರೆ. ಸೊ ಇವಾಗ ತಗಲುವಂಥ ವೆಚ್ಚ ಎಷ್ಟಾಯಿತು? 57,000. ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ 57,000 ಅಂದ್ರೆ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನಮ್ಮ ಮುಂದಿನ ಸಮಸ್ಯೆಯನ್ನ ಯಾವ ರೀತಿ ಬಿಡಿಸೋದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 30 ಅಡಿ ಉದ್ದ ಮತ್ತು 20 ಅಡಿ ಅಗಲದ ಒಂದು ಕೊಠಡಿಯ ಒಳಭಾಗದಲ್ಲಿ ಸುತ್ತಲೂ 2 ಅಡಿ ಖಾಲಿ ಬಿಟ್ಟು ಕಾರ್ಪೆಟ್ ಅನ್ನು ಹಾಕಲಾಗಿದೆ. ಪ್ರತಿ ಚದರ ಅಡಿ ಕಾರ್ಪೆಟ್ ನ ಬೆಲೆ 4 ರೂಪಾಯಿ. ಆದ್ರೆ ಕಾರ್ಪೆಟ್ ಹಾಕಲು ತಗುಲುವ ವೆಚ್ಚವೆಷ್ಟಾಗುತ್ತೆ ಅಂತ ಕೇಳಿದರೆ ಸ್ನೇಹಿತರೆ. ಅದಕ್ಕೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 1640, 1646, 1664, 1600 ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಇದಕ್ಕೆ ನಾವು ಯಾವ ರೀತಿ ಸಾಲ್ವ್ ಮಾಡುವುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಆಯತಾಕಾರದ ಕೊಠಡಿ ಇದೆ. ಓಕೆ, ಇದರ ಲೆಂತ್ ಮತ್ತು ಬ್ರೆಡ್ತ್ ಅನ್ನ ಕೊಟ್ಟಿದ್ದಾರೆ. ಲೆಂತ್ ಎಷ್ಟಿದೆ? 30 ಇದೆ. ಬ್ರೆಡ್ತ್ ಏನಿದೆ? 20 ಇದೆ ಅಂತ ಕೊಟ್ಟಿದ್ದಾರೆ. ಉದ್ದ 30, ಅಗಲ 20 ಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸಾರಿ, ಅಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇಲ್ಲಿ ನೋಡಿದ್ರೆ 2 ಅಡಿ ಖಾಲಿ ಬಿಟ್ಟು ಅಂದ್ರೆ ಸುತ್ತಲೂ 2 ಅಡಿ ಖಾಲಿ ಬಿಡ್ತಾರೆ. ಈಗ ಓಕೆ, ಸೊ 2 ಅಡಿ ಖಾಲಿ ಬಿಟ್ಟಿದ್ದಾರೆ. ಸೊ 2 ಅಡಿ ಖಾಲಿ ಬಿಟ್ಟಿದ್ದಾರೆ. ಎಷ್ಟು? ಈಗ ಕಾರ್ಪೆಟ್ ಹಾಕಲು ತಗಲುವ ವೆಚ್ಚ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಪ್ರತಿ ಚದರ ಅಡಿಗೆ 4 ರೂಪಾಯಿನಂತೆ ತಗಲುವ ವೆಚ್ಚ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ ಸ್ನೇಹಿತರೆ? ಈಗ ನಾವು ಮೊದಲನೇದಾಗಿ ಈ ಕಾರ್ಪೆಟ್ಟಿನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸ್ನೇಹಿತರೆ. ನೋಡ್ತಾ ಹೋಗೋಣ. ಕಾರ್ಪೆಟ್ ಯಾವ ಶೇಪಲ್ಲಿ ಇದೆ? ಅದು ಆಯತಾಕಾರದಲ್ಲಿದೆ. ಹೌದಾ? ಸೊ ಕಾರ್ಪೆಟ್ನ ವಿಸ್ತೀರ್ಣ ಏನಾಗುತ್ತೆ ಈಗ? ಸೊ ಅದು ಏನಾಗಿರುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಯಾಕಂದ್ರೆ ಆಯತಾಕಾರದಲ್ಲಿ ಅದು ಕೂಡ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಇಲ್ಲಿ ಉದ್ದ ಏನಾಗುತ್ತೆ? ಇಲ್ಲಿ 2 ಮೀಟರ್ ಹೋಯ್ತು, ಇಲ್ಲಿ 2 ಅಡಿ ಹೋಯ್ತು, ಇಲ್ಲಿ 2 ಅಡಿ, ಇಲ್ಲಿ 2 ಅಡಿ ಹೋಯ್ತು. ಅದಂಗೆ ಉದ್ದ ಏನಾಗುತ್ತೆ? 30 - 4 ಅಂತ ಹೇಳಿದ್ರೆ 26 ಆಯ್ತು ಸ್ನೇಹಿತರೆ. ಓಕೆ, ಈಗ ಉದ್ದ ಗೊತ್ತಾಯ್ತು, 26 ಅಡಿ ಆಯ್ತು. ಹಾಗೆ ಹೇಳ್ತೀವಿ ಅಗಲ ಎಷ್ಟಿದೆ? 20 ಅಡಿ ಇದೆ. ಹೌದಾ? ಆಯತಾಕಾರದ ಕೊಠಡಿಯ ಅಗಲ ಎಷ್ಟಿದೆ? 20 ಅಡಿ ಇದೆ. ಅದರಲ್ಲಿ ಕೂಡ ಏನಾಗುತ್ತೆ? ಇಲ್ಲಿ 2 ಅಡಿ ಬಿಟ್ಟಿದ್ದಾರೆ, ಇಲ್ಲಿ 2 ಅಡಿ ಬಿಟ್ಟಿದ್ದಾರೆ. ಹೌದಾ? ಅಲ್ಲಿ ಎಷ್ಟು ಅಡಿ ಹೋಯ್ತು? 4 ಅಡಿ ಹೋಯ್ತಾ? ಉಳ್ಕೊಂಡಿದ್ದೆಷ್ಟು? 16 ಅಡಿ. ಓಕೆ, ಈಗ ಲೆಂತ್ ಏನಾಯ್ತು? 26 ಆದ್ರೆ ಕಾರ್ಪೆಟ್ನ ಅಗಲ ಎಷ್ಟಾಗುತ್ತೆ? 16 ಅಡಿ ಆಗುತ್ತೆ. ಸೊ ಈಗ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 16 × 26 ಎಲ್ಲ ಅಷ್ಟೇ. ಎಷ್ಟಾಗುತ್ತೆ ಸ್ನೇಹಿತರೆ? ಈಗ ಇದು ಗುಣಿಸಿದ್ರೆ 416
ಚದರ ಅಡಿ ಆಗುತ್ತೆ ಸ್ನೇಹಿತರೆ. 416 ಚದರ ಅಡಿ. ಸೊ ಈ 416 ಚದರ ಅಡಿಗೆ ಅಷ್ಟು 4 ರೂಪಾಯಿನ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ತಗುಲುವ ವೆಚ್ಚ ಸಿಗುತ್ತೆ ಸ್ನೇಹಿತರೆ. ವೆಚ್ಚ ಏನಾಗುತ್ತೆ 416 ಇಂಟು 4, ಅಲ್ಲಿ ನಿಮಗೆ 1664 ರೂಪಾಯಿ ತಗುಲುವ ವೆಚ್ಚ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಈಗ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಓಕೆ, ಸೊ ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 58 40 ಅಡಿ ಅಳತೆಯ ಒಂದು ಕೊಠಡಿಗೆ 2 ಇಂಟು 2 ಅಳತೆಯ ಎಷ್ಟು ಟೈಲ್ಸ್ಗಳನ್ನು ಜೋಡಿಸಬಹುದು? ಓಕೆ, ಸೊ ಈಗ ನಾವು ಏನು ಹೇಳಿದರೆ 50 ಇಂಟು 40 ಅಂತ ಹೇಳಿದರೆ 50 ಅಡಿ ಉದ್ದ, 40 ಅಡಿ ಅಗಲ ಇದೆ. ಓಕೆ, ಅದೇ ರೀತಿ ಕೊಠಡಿಗೆ 2 ಇಂಟು 2 ಅಳತೆಯ ಎಷ್ಟು ಟೈಲ್ಸ್ಗಳನ್ನು ಜೋಡಿಸಬಹುದು ಅನ್ನೋದನ್ನ ಕೇಳಿದರೆ ಸ್ನೇಹಿತರೆ. ಆಯ್ಕೆಗಳನ್ನ ಕೊಟ್ಟಿದ್ದಾರೆ 250, 500, 400 ಮತ್ತು 200 ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಇದಕ್ಕೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಹೇಳಿದರೆ ನಂಬರ್ ಆಫ್ ಟೈಲ್ಸ್ಗಳನ್ನ ಫೈಂಡ್ ಔಟ್ ಮಾಡೋಕ್ಕಿದೆ, ಎಷ್ಟು ಟೈಲ್ಸ್ಗಳನ್ನ ನಾವು ಹಾಕ್ತೀವಿ ಅನ್ನೋದನ್ನ ಕಂಡುಹಿಡಿಯಬೇಕಾಗಿದೆ. ಹೌದಾ, ಅದಕ್ಕೆ 50 ಇಂಟು 40 ಡಿವೈಡೆಡ್ ಬೈ 2 ಇಂಟು 2 ಇದಿಷ್ಟು ಮಾಡಿದ್ರೆ ನಿಮಗೆ ಉತ್ತರ ಸಿಕ್ಕೋಗಿದೆ ಸ್ನೇಹಿತರೆ. ಏನು 2 2 4, 4 1 4 10, ಅಲ್ಲಿಗೆ ಆಯಿತು ಸ್ನೇಹಿತರೆ 500 ಟೈಲ್ಸ್ಗಳನ್ನು ನಾವು ಜೋಡಿಸಬಹುದಾಗುತ್ತೆ. ಈಗ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಈ ಮುಂದಿನ ಪ್ರಶ್ನೆಯಲ್ಲಿ ಈ ಥರದ ಪ್ರಶ್ನೆಗಳನ್ನ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇದನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಸರಿಯಾದ ಕ್ರಮದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಮೊದಲನೇದಾಗಿ ಪ್ರಶ್ನೆಯನ್ನ ನೋಡೋಣ. 60 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲದ ಒಂದು ಆಯತಾಕಾರದ ಕ್ರೀಡಾಂಗಣದಲ್ಲಿ 3 ಮೀಟರ್ ಅಗಲದ 2 ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಎರಡೂ ಪರಸ್ಪರ ಲಂಬವಾಗಿದ್ದು ಒಂದನ್ನು ಅಗಲಕ್ಕೆ ಸಮಾನಾಂತರವಾಗಿ ಮತ್ತೊಂದನ್ನು ಉದ್ದಕ್ಕೆ ಸಮಾನಾಂತರವಾಗಿ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಹಾಗಾದ್ರೆ ಆ ಟ್ರ್ಯಾಕ್ನ ವಿಸ್ತೀರ್ಣವೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆಯನ್ನ ಸರಿಯಾದ ರೀತಿ ಗಮನಿಸ್ಕೊಳ್ಳಿ. ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ನೋಡಿ, ಆಯತಾಕಾರದ ಒಂದು ಉದ್ಯಾನವನ ಇದೆ, ಹೌದಾ, ಅಥವಾ ಕ್ರೀಡಾಂಗಣ ಇದೆ. ಸೊ ಇಲ್ಲಿ ಏನಾಯಿತು, ಎಷ್ಟು ಮೀಟರ್ ಇದೆ? 60 ಮೀಟರ್ ಉದ್ದ ಇದೆ. ಹಾಗೆಯೇ ಅಗಲ ಎಷ್ಟಿದೆ? 40 ಮೀಟರ್ ಇದೆ. ಹೌದಾ ಸ್ನೇಹಿತರೆ? ಈಗ ಈ ಕ್ರೀಡಾಂಗಣದಲ್ಲಿ ಮಧ್ಯಭಾಗದಲ್ಲಿ 3 ಮೀಟರ್ ಅಗಲದ ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ನಿರ್ಮಿಸಲಾಗಿದೆ. ಒಂದನ್ನ ಅಗಲಕ್ಕೆ ಸಮಾನಾಂತರವಾಗಿ, ಓಕೆ, ಮತ್ತೊಂದನ್ನ ಉದ್ದಕ್ಕೆ ಸಮಾನಾಂತರವಾಗಿ. ಓಕೆ, ಈ ಡಿಸ್ಟೆನ್ಸ್ ಎಷ್ಟಿರ್ತದೆ? 3 ಮೀಟರ್ನಷ್ಟೇ ಇರುತ್ತೆ. ಓಕೆ, ಅಗಲ ಎಷ್ಟಿದೆ? 3 ಮೀಟರ್ನಷ್ಟಿದೆ ಅಂತ ಹೇಳಿದ್ರೆ ಸ್ನೇಹಿತರೆ. ಸೊ ಈ ರೀತಿ ನಾವು ಏನೇನು ಫೈಂಡ್ ಔಟ್ ಮಾಡೋಕ್ಕಿದೆ, ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ವಿಸ್ತೀರ್ಣ ಯಾವುದ್ರದ್ದು? ಟ್ರ್ಯಾಕ್ನ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ಸೊ ಇವಾಗ ಟ್ರ್ಯಾಕ್ನ ವಿಸ್ತೀರ್ಣವನ್ನು ಯಾವ್ದು ಕಂಡುಹಿಡ್ತೀವಿ ಅಂತ ನೋಡ್ತಾ ಹೋಗೋಣ. ವಿಸ್ತೀರ್ಣ ಯಾವುದ್ರದ್ದು? ಟ್ರ್ಯಾಕ್ ಇಂದು. ಸೊ ಏನಾಗುತ್ತೆ ಇಲ್ಲಿ ಸ್ನೇಹಿತರೆ, ಸೊ ಟ್ರ್ಯಾಕ್ನ ವಿಸ್ತೀರ್ಣ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಟ್ರ್ಯಾಕ್ನ ಅಗಲ ಎಷ್ಟಿದೆ ಅದನ್ನ W ಅಂತ ತಗೋತೀವಿ, ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳಿದ್ರೆ ಇದು ಲೆಂತ್ ಅಂತ ಹೇಳಿದ್ರೆ 60 ಮೀಟರ್, ಬ್ರೆಡ್ತ್ ಅಂತ ಹೇಳಿದ್ರೆ 40 ಮೀಟರ್. ಯಾವುದು? ಕ್ರೀಡಾಂಗಣದ್ದು. ಮೈನಸ್ W. ಈ ಮೈನಸ್ W ಯಾಕೆ ಅಂತ ಹೇಳಿದ್ರೆ ವಿಸ್ತೀರ್ಣವನ್ನು ಕಳೀತಾ ಹೋಗ್ತಾರೆ. ಯಾವುದ್ರದ್ದು? ಸಾರಿ, ಅಗಲವನ್ನು ಕಳೀತಾರೆ. ಯಾವುದ್ರದ್ದು? ಟ್ರ್ಯಾಕ್ ಇಂದು. ಓಕೆ, ನೋಡ್ತಾ ಹೋಗೋಣ ಇವಾಗ ಏನು ಬರುತ್ತೆ ಅಂತ. W ಅಂತ ಹೇಳಿದ್ರೆ 3 ಇಂಟು L ಎಷ್ಟಿದೆ? 60 ಪ್ಲಸ್ 40 ಮೈನಸ್ ಎಷ್ಟು? 3. ಅಲ್ಲಿಗೆ ಏನಾಗುತ್ತೆ? 3 ಇಂಟು 100 ಮೈನಸ್ 3. 100 ಮೈನಸ್ 3 ಅಂದರೆ 97. ಅಲ್ಲಿಗೆ ಎಷ್ಟಾಯಿತು? 3 7 21, 1 ಕೈಲ 2, 3 3 9 27 ಪ್ಲಸ್ 2 29. ಸೊ 29 ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಆಗಿರೋದು. ನಾವು ಇದನ್ನು ಮೀಟರ್ ಸ್ಕ್ವೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಟ್ರ್ಯಾಕ್ನ ವಿಸ್ತೀರ್ಣ ಎಷ್ಟಾಯಿತು? 291 ಮೀಟರ್ ಸ್ಕ್ವೇರ್ ಆಯಿತು ಸ್ನೇಹಿತರೆ. ಓಕೆ,
ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಫಾರ್ಮುಲಾಸ್ಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ತಾ ಹೋಗಿ ಅಷ್ಟೇ. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. 50 ಮೀಟರ್ ಉದ್ದ ಮತ್ತು 40 ಮೀಟರ್ ಅಗಲದ ಒಂದು ಉದ್ಯಾನವನದ ಸುತ್ತಲೂ ಒಳಭಾಗದಲ್ಲಿ 2 ಮೀಟರ್ ಅಗಲದ ಒಂದು ರಸ್ತೆಯನ್ನು ನಿರ್ಮಿಸಲಾಗಿದೆ. ಪ್ರತಿ ಚದರ ಮೀಟರ್ಗೆ ರಸ್ತೆಯ ನಿರ್ಮಾಣಕ್ಕೆ 10.5 ರೂಪಾಯಿನಂತೆ ಸಂಪೂರ್ಣ ರಸ್ತೆ ನಿರ್ಮಿಸಲು ತಗುಲುವ ವೆಚ್ಚವೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ನೀವೇ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆಯನ್ನು ಕೇಳ್ಬೋದು ಸ್ನೇಹಿತರೆ. ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಅವಾಗ ಉತ್ತರಿಸ್ತೇನೆ ಸ್ನೇಹಿತರೆ. ಪ್ರಯತ್ನ ಪಡಿ ಈ ಸಮಸ್ಯೆಯನ್ನು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಕಷ್ಟ ಅನಿಸಿದ್ರೆ ಅಥವಾ ಎಲ್ಲಾದರೂ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ಕೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ನನ್ನ ಮುಂದಿನ ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ಓಕೆ, ಪ್ಲೀಸ್ like, share and subscribe the channel for more videos. Okay.